ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಫ್ರೆಷರ್ಸಾ? ಜಸ್ಟ್ PUC ಪಾಸ್ ಆಗಿದ್ದೀರಾ ಅಷ್ಟೇನಾ? ಆದರೆ ಒಂದು ಒಳ್ಳೆ ಕೆಲಸ ಬೇಕು, ಪಾರ್ಟ್ ಟೈಮಾಗಿ ಸಿಕ್ತು ಓಕೆ, ಅದರಲ್ಲೂ ವಾರದಲ್ಲಿ 5 ದಿನ ಕೆಲಸ ಮಾಡಿ 2 ದಿನ ರಜೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಯಾರು ಬೇಕಾದ್ರೂ ಈಸಿಯಾಗಿ ಮಾಡುವಂಥ ಕೆಲಸ ಆಗಿರುತ್ತೆ. ನಿಮಗೆ MS ಎಕ್ಸೆಲ್ ಅಥವಾ MS ಸಾಫ್ಟ್ವೇರ್ ಅಥವಾ ವರ್ಲ್ಡ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಅಷ್ಟು ಈಸಿಯಾದಂಥ ಕೆಲಸ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಎಕ್ಸ್ಪೆಷಲಿ ಪಾರ್ಟ್ ಟೈಮ್ಗೆ ಇವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವೇನಾದರೂ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ನ ಅವರಿಲ್ಲಿ ಕೊಟ್ಟಿಲ್ಲ. ಇನ್ನು ಇದು ಕಂಪ್ಲೀಟ್ಲಿ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈನ ಮಾಡ್ಬೋದು. ಎಜುಕೇಷನ್ಸ್ನ ಮೆನ್ಷನ್ ಮಾಡದೇ ಇರೋದ್ರಿಂದ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀನಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಡಿಗ್ರಿ ಡಿಪ್ಲೊಮೋದಲ್ಲಿ ಬ್ಯಾಕ್ಲಾಗ್ಸ್ ಇದೆ, ನಾವು ಪಾಸ್ ಆಗಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇನ್ನು ಸ್ಯಾಲ್ರಿಗೆ ಬರೋದಾದರೆ ನಿಮಗೆ 50,000 to 60,000 ಪರ್ ಮಂತ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಇನ್ಸೆಂಟಿವ್ಸ್ ಅಥವಾ ಬೋನಸ್ ಕೂಡ ಇರುತ್ತೆ. ನೀವಿಲ್ಲಿ ಫ್ರೆಷರ್ಸ್ ಆದರೂ ಕೂಡ ಈ ಸ್ಟಾರ್ಟಿಂಗ್ ಅಮೌಂಟ್ಸ್ನ ಅಥವಾ ಸ್ಯಾಲ್ರಿನ ನೀವು ತೊಗೊಳ್ಬೋದಾಗಿರುತ್ತೆ. ಇನ್ನು ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜಸ್ಟ್ MS ಎಕ್ಸೆಲ್ಲು, ಸಾಫ್ಟ್ವೇರ್ ಅಥವಾ ವರ್ಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸ ಇರುತ್ತೆ. ಜಸ್ಟ್ ಟೈಪಿಂಗ್, ಡೇಟಾ ಎಂಟ್ರಿ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ರೋಲ್ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಹೇಗೆ ಕೆಲಸ ಮಾಡಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಟೆನ್ಷಲ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಜೂನಿಯರ್ ಬ್ಯಾಕ್ ಆಫೀಸ್ ಅಸೋಸಿಯೇಟ್ ಫ್ರೆಷರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಇದು ಬಂದು ಕಂಪ್ಲೀಟ್ಲಿ ಬ್ಯಾಕ್ ಆಫೀಸ್ ರೋಲ್ಸ್ ಆಗಿರುತ್ತೆ. ಲೈಕ್ ಡೇಟಾ ಎಂಟ್ರಿ ಆಗಿರ್ಬೋದು ಅಥವಾ ಟೈಪಿಂಗ್, ಕಾಪಿ ಪೇಸ್ಟ್ ಈ ರೀತಿಯಾದಂಥ ರೋಲ್ ಆಗಿರುತ್ತೆ. ಫ್ರೆಷರ್ಸ್ಗಳು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟ್ ಬಂದು ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋರು ಕೂಡ ಇಲ್ಲಿ ಬೇಕಾಗಿದ್ದಾರೆ ಅಂತ ಮೆನ್ಷನ್ನ ಮಾಡಿದ್ದಾರೆ. ಇನ್ನು CTC ನೋಡಿದ್ರೆ ನೀವು 4 lakhs ಅಂತ 7 lakhs ಪರ್ ಆ್ಯನಮ್ ಹೇಳ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ ನೀವು 50,000 to 60,000 ಈಸಿಯಾಗಿ ಪರ್ ಮಂತ್ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅದು ಕೂಡ ಫ್ರೆಷರ್ಸ್ ಆಗಿ ನೀವು ಅರ್ನಿಂಗ್ಸ್ನ ತೊಗೊಳ್ಬೋದು. ಇನ್ನು ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ಫ್ರೆಷರ್ಸ್ ಜಾಬ್ ಆಗಿರುತ್ತೆ. ಪಾರ್ಟ್ ಟೈಮಗೂ ಕೂಡ ನೀವು ಇಲ್ಲಿ ಮಾಡ್ಬೋದು ಅಂತ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 4 days ಆಗೋ ಅಷ್ಟೇ ಇದನ್ನು ಲೈಕ್ ಪೋಸ್ಟ್ನ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತಗೊಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ we are looking for a dynamic and detail oriented junior back office associate to join our team at a netweb ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೈನಾಮಿಕ್ ಆಗಿದ್ದೀರಾ ಅಥವಾ ಡೀಟೇಲ್ ಓರಿಯೆಂಟೆಡ್ ಆಗಿದ್ದೀರಾ ಅಂದರೆ ಒಂದು ಬ್ಯಾಕ್ ಆಫೀಸ್ ಅಸೋಸಿಯೇಟ್ ರೋಲ್ಗೆ ನಾವಿಲ್ಲಿ ನಮ್ಮ ಟೀಮ್ಗೆ ಜಾಯಿನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಹ್ಯಾವ್ ಅ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ MS ಎಕ್ಸೆಲ್ ಆ್ಯಂಡ್ MS ಆಫೀಸ್, ದಿಸ್ ಕುಡ್ ಬಿ ಅ ಪರ್ಫೆಕ್ಟ್ ಆಪರ್ಚುನಿಟಿ ಫಾರ್ ಯು ಟು ಕಿಕ್ ಸ್ಟಾರ್ಟ್ ಯೋರ್ ಕೆರಿಯರ್ ಇನ್ ಅ ಟೆಕ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ಸ್ಟ್ರಾಂಗ್ ಇಂಟ್ರೆಸ್ಟ್ ಇದ್ದರೆ ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಾಗಿರ್ಬೋದು, ವರ್ಲ್ಡಲ್ಲಿ, ಆಫೀಸಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದೊಂದು ಒಳ್ಳೆ ಪರ್ಫೆಕ್ಟ್ ಆಪರ್ಚುನಿಟಿ ಆಗಿರುತ್ತೆ ನಿಮಗೆ, ನಿಮ್ಮ ಕೆರಿಯರ್ನ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಟೆಕ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ಲೈಕ್ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಏನು ರೋಲ್ ಇರುತ್ತೆ ಅಂತ ನೋಡೋದಾದರೆ, ಅಸಿಸ್ಟ್ ಇನ್ ಡೇಟಾ ಎಂಟ್ರಿ ಆ್ಯಂಡ್ ಮೇಂಟೈನಿಂಗ್ ಆಫ್ ರೆಕಾರ್ಡ್ಸ್ ಇನ್ MS ಎಕ್ಸೆಲ್ ಸ್ಪೆಷಲ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೇಟಾಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ MS ಎಕ್ಸೆಲ್ ಶೀಟ್ಸ್ಗಳಲ್ಲಿ, ಸ್ಪೆಷಲ್ ಶೀಟ್ಸ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಪೇರ್ ರಿಪೋರ್ಟ್ಸ್ ಆ್ಯಂಡ್ ಯೂಸ್ MS ಆಫೀಸ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಿಪೇರ್ ರಿಪೋರ್ಟ್ಸ್ಗಳು ಮಾಡಬೇಕಾಗಿರುತ್ತೆ ಓಕೆನಾ. ನೀವು ಅದು ಕೂಡ MS ಆಫೀಸ್ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗಿರುತ್ತೆ ಅವ್ರಿಗೆ ಕೊಟ್ಟಿರೋ ಡೇಟಾಸ್ಗಳಿಂದ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಏನಂದರೆ ಟೈಪ್ ಮಾಡಿ ಅದು ಒಂದು PDF ಆಗಿ ಅವ್ರಿಗೆ ಸೆಂಡ್ ಮಾಡುವಂಥದ್ದು ಈ ರೀತಿ ಇರುತ್ತೆ. ಸೊ ಅದು ಹೇಗೆ ಏನು ಅನ್ನೋದು ಕೂಡ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ, ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಸೊ ನೋ ನೀಡ್ ಟು ವರಿ ಅಬೌಟ್
ದ್ಯಾಟ್ ಸಿಂಪಲ್ ಈಸಿ ಇರುತ್ತೆ. ನೀವು ಡೇಟಾಗಳು ಹೇಗೆ ಎಂಟ್ರಿ ಮಾಡ್ತೀರೋ ಹಾಗೆ ಎಂಟ್ರಿ ಮಾಡೋದು. ಅದನ್ನು PDF ಅಥವಾ ಶೀಟ್ ಫಾರ್ಮಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅಥವಾ ಆ ಲಿಂಕ್ನ ಶೇರ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಏನು ಸಪೋರ್ಟ್ ದ ಟೀಮ್ ಇನ್ ಡೇ ಟು ಡೇ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೇ ಟು ಡೇ ಟಾಸ್ಕ್ಸ್ಗಳು ಏನು ಬರುತ್ತೆ ಅಡ್ಮಿನಿಸ್ಟ್ರೇಟಿಂಗಲ್ಲಿ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಎನ್ಶೋರ್ ಅಕ್ಯುರಸಿ ಆ್ಯಂಡ್ ಎಫೆಕ್ಟಿವ್ಲಿ ಇನ್ ಹ್ಯಾಂಡಲಿಂಗ್ ಬುಕ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಏನು ಡೇಟಾಸ್ಗಳನ್ನ ಕೊಡ್ತಾರೆ ನಿಮಗೆ ಟೈಪ್ ಮಾಡೋದಕ್ಕೆ ಅಥವಾ ಎಂಟ್ರಿ ಮಾಡೋದಕ್ಕೆ, ಅದನ್ನು ಎಫೆಕ್ಟಿವ್ ಆಗಿ ಯಾಕೆ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಸ್ಟಿಮ್ಲೆಸ್ ಪ್ರೋಸೆಸ್ ಆ್ಯಂಡ್ ಇಂಪ್ರೂವ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಟೀಮ್ ಮೆಂಬರ್ಸ್ಗಳಿರ್ತಾರೆ ಅಲ್ವಾ, ಅವ್ರ ಜೊತೆ ನೀವು ಸ್ಟೀಮ್ಲೆಸ್ ಪ್ರೋಸೆಸ್ಗಳಿಗಾಗಿರ್ಬೋದು ಅಥವಾ ಇಂಪ್ರೂವ್ ಮಾಡೋದಕ್ಕೆ ಆ ಪ್ರೋಸೆಸ್ಗಳಲ್ಲೂ ಕೂಡ ನೀವು ಹೆಲ್ಪ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಏನಂದರೆ ಅವ್ರಿಗೆ ಬೇಕಾದಾಗ ನಿಮಗೆ ಕಳಿಸಿರುವಂಥ ಡೇಟಾಗಳ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಅಥವಾ ಅದನ್ನು ಎಡಿಟ್ ಮಾಡುವಂಥದ್ದು, ಲೈಕ್ ಕಾಪಿ ಪೇಸ್ಟ್ ಮಾಡಿ ಅದರ ಸ್ಟೈಲ್ ಫಾಂಟ್ನ ಚೇಂಜ್ ಮಾಡೋದು, ಈ ರೀತಿ ಏನಾದ್ರು ವರ್ಕ್ಸ್ಗಳಿದ್ರೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ಅಥವಾ ನಿಮಗೆ ಏನಾದ್ರು ಗೊತ್ತಾಗ್ತಿಲ್ಲ ಅಂದರೆ ಟೀಮ್ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕಾಂಟ್ಯಾಕ್ಟ್ ರಿಸರ್ಚ್ ಆ್ಯಂಡ್ ಅನಲೈಸ್ ಟು ಸಪೋರ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ ನೀವು ರಿಸರ್ಚ್ ಅಥವಾ ಅನಲೈಸ್ ಕೂಡ ಮಾಡಿ ಸಪೋರ್ಟ್ ಮಾಡ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಪ್ರೋಸೆಸ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಕಾನ್ಫಿಡೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಸೆನ್ಸಿಬಲ್ ಇನ್ಫಾರ್ಮೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಕಳಿಸೋವಂಥ ಡೇಟಾಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನ ನೀವು ಸೇಫಾಗಿ ಸೆಕ್ಯೂರಾಗಿ ಇಟ್ಕೊಳ್ಬೇಕಾಗಿರುತ್ತೆ ಅನ್ನತ್ತೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇಫ್ ಯು ಆರ್ ಅ ಪ್ರೋಆಕ್ಟಿವ್ ಆ್ಯಂಡ್ ಆರ್ಗನೈಸ್ಡ್ ಇಂಡಿವಿಜುವಲ್ಸ್ ವಿತ್ ಅ ಪ್ಯಾಷನ್ ಫಾರ್ ಟೆಕ್ನಾಲಜಿ ಅಪ್ಲೈ ನಾವ್ ಟು ದ ಪಾರ್ಟ್ ಆಫ್ ಅವರ್ ಇನೋವೇಟಿವ್ ಟೀಮ್ ಅಟ್ ದ ನಿಯೋ ವೆಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದ್ರು ಡೀಟೇಲ್ ಓರಿಯೆಂಟೆಡ್ ಆಗಿದ್ದೀರಾ ಅಥವಾ ಆರ್ಗನೈಸ್ಡ್ ಆಗಿ ನೀವು ಕೆಲಸನ ಮಾಡ್ತೀರಾ, ಪ್ರೋ ಆಕ್ಟಿವ್ ಆಗಿದ್ದೀರಾ, ಟೆಕ್ಕಲ್ಲಿ ನಿಮಗೆ ಪ್ಯಾಷನ್ ಇದೆ ಅಥವಾ ಇಂಟ್ರೆಸ್ಟ್ ಇದೆ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ ನಮ್ಮ ಇನೋವೇಟಿವ್ ಟೀಮ್ ಆದಂಥ ನಿಯೋ ವೆಬ್ಬಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಯಾರೆಲ್ಲ ಡೇಟಾ ಎಂಟ್ರಿ ರೋಲ್ ಬೇಕು, ಈಸಿ ಆಗಿರಬೇಕು ಅಥವಾ ಟೈಪಿಂಗ್ ಮಾಡಬೇಕು, ಈ ರೀತಿಯಾದಂಥ ರೋಲ್ಗಳಿಗೆ ಯಾರು ಲೈಕ್ ಸರ್ಚ್ ಮಾಡ್ತಾ ಇದ್ದಾರೆ ಈಸಿಯಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಕಿಲ್ಸ್ ನೋಡಿದ್ರೆ MS ಎಕ್ಸೆಲ್ MS ಆಫೀಸ್ ಅಷ್ಟೇ ಈಸಿ ಆಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಆಮೇಲೆ CTC ನೋಡಿದ್ರೆ 4 lakhs-ಇಂದ 7 lakhs ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ, ಅಂದರೆ ಪರ್ ಇಯರ್ ಕೊಟ್ಟಿದ್ದಾರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಿಲ್ಲ ಅಂದರೂ 50,000 to 60,000 ಈಸಿಯಾಗಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಪೀಕ್ ನೋಡಿದ್ರೆ 5 days ಅ ವೀಕ್ ಇದೆ, ಓಕೆನಾ. ಸೊ ವಾರದಲ್ಲಿ 5 ದಿನ ನೀವು ಕೆಲಸನ ಮಾಡಬೇಕಾಗಿರುತ್ತೆ, ಮಿಕ್ಕಿದ 2 ದಿನ ಕಂಪ್ಲೀಟಾಗಿ ನಿಮಗೆ ರಜಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಅಬೌಟ್ ಕಂಪ್ನಿ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲೂ ಕೂಡ ಜಸ್ಟ್ ಅಪ್ಲೈ ನಾವು ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡ್ಬೋದು ಅಥವಾ ಇಲ್ಲಿರುವಂಥ ಅಪ್ಲೈ ಬಟನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈನ ಮಾಡೋಕ್ಕೆ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ಅವರ ಆ್ಯಪಲ್ಲಿ ಲೈಕ್ ಲಾಗಿನ್ ಆಗಿರಬೇಕು. ಇಲ್ಲಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಕೂಡ ಆಗ್ಬೋದು. ಲೈಕ್ ಸ್ಟೂಡೆಂಟ್ ಆಗಿರೋ ಇಲ್ಲಿ ನೀವು ಲಾಗಿನ್ ಆಗ್ಬೋದು ಅಥವಾ ನೀವು ಆ್ಯಸ್ ಎ ಎಂಪ್ಲಾಯಿ ಆಗು ಕೂಡ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಅಥವಾ ಜಸ್ಟ್ ನೀವು ಪ್ರಿಫರ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ಸ್ ಅಥವಾ ಡೇಟಾನ ಕೊಟ್ಟರೆ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಅಪ್ಲೈ ನಾವು ಅಂತ ನೀವು ಕ್ಲಿಕ್ನ ಮಾಡಿದ್ರೆ ಅದು ಅಪ್ಲೈ ಆಗಿರುತ್ತೆ. ಇಲ್ಲಿ ನೀವು ಯಾವ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀರ ಅದು ಕೂಡ ನಿಮ್ಮ ರೆಸ್ಯೂಮ್ ಸಮೇತ ಶೇರ್ ಆಗಿರುತ್ತೆ ಕಂಪ್ನಿಯವ್ರಿಗೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಏನಾದ್ರು ಡೌಟ್ ಇದೆ ಅಥವಾ ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿದ್ದು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.